ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್ ಎಲ್ಲರೂ ಕೂತು ಮಾರ್ಗದರ್ಶನ ನೀಡಿದ್ದಾರೆ. ಖಾತೆ ಹಂಚಿಕೆ ಅಧಿಕೃತವಾಗಿ ಘೋಷಣೆ ಆದಾಗಲೇ ಅಂತಿಮ. ಪರಮೇಶ್ವರ್ ಡಿಸಿಎಂ ಸ್ಥಾನಕ್ಕೆ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಪರಮೇಶ್ವರ್ ಡಿಸಿಎಂ ಆಗಿರೋದು ನನಗೂ ಬಹಳ ಸಂತೋಷ ತಂದಿದೆ. ಲಿಂಗಾಯತ ಸಮುದಾಯಕ್ಕೆ ಮುಂದೆಯೂ ಅವಕಾಶಗಳು ಸಿಗುತ್ತವೆ. ಲಿಂಗಾಯತರಿಗೆ ಎಂಎಲ್ಸಿ ಸ್ಥಾನ ಕೂಡ ನೀಡ್ತಾರೆ. ನಾನಂತೂ ಡಿಸಿಎಂ ಮಾಡಿ ಅಂತ ಕೇಳಿಲ್ಲ ಅಂತ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ವಿವೇಚನೆ, ಇಟ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ, ರಾಹುಲ್ ಗಾಂಧಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ಲೋಕಸಭೆ ನಮ್ಮ ನಾಯಕರ ಜೊತೆಗೆ, ಸಿದ್ದರಾಮಯ್ಯನವ್ರ ಜೊತೆಗೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ವೇಣುಗೋಪಾಲ್ ಅವರು ಏನು ಸಂಘಟನೆಗಿದ್ದಾರೆ, ಮತ್ತು ಉಸ್ತುವಾರಿ ಶ್ರೀ ರಣದೀಪ್ ಸುರ್ಜೇವಾಲಾ ಅವರು ಎಲ್ಲರೂ ಕೂಡ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಒಟ್ಟಿಗೆ ಇವತ್ತು ಸಹ ಖಾತೆಗಳನ್ನ ನಿರ್ಧಾರ ಮಾಡ್ತಾರೆ. ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಹೀಗಾಗಿ ಖಾತೆ ವಿಚಾರಗಳು ಎಲ್ಲವೂ ಕೂಡ ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಆಗುತ್ತೆ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ, ಅನೇಕ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳು ಇಟ್ಕೊಂಡು ಮಾಡ್ತಾರೆ. ಅವರು ಇವತ್ತು ಪರಮೇಶ್ವರ್ ಅವ್ರಿಗೆ ಮಾಡಿದ್ದಾರೆ, ಬಹಳ ಸಂತೋಷ. ಯಾಕಂದ್ರೆ ಅವರು ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಬಹಳ 6-8 ವರ್ಷ ಅವರು ಸಹ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕೂಡ ಮುಖ್ಯಮಂತ್ರಿಗಳಾಗುವಂತದ್ದು 60 ಪಡ್ಕೊಂಡಂತವ್ರು. ಹೀಗಾಗಿ ಅವ್ರಿಗಾಗಿದೆ, ಅದು ಬಹಳ ಸಂತೋಷ ಇದೆ. ಪರಮೇಶ್ವರ್ ಅವ್ರಿಗಾಗಿದ್ದು ನನಗಾದಷ್ಟೇ ಸಂತೋಷ ನನಗೆ ಕೊಡಿದೆ. ನೋಡಿ, ಅದೆಲ್ಲವೂ ಕೂಡ ನಾವು 4 ಗೋಡೆ ಮಧ್ಯೆ ಮಾತನಾಡ್ತೀವಿ. ನಮ್ಮ ಲಿಂಗಾಯತರಿಗೂ ಕೂಡ ಸೂಕ್ತವಾದಂತ ಪ್ರಾತಿನಿಧ್ಯ ಎಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಆದ್ರೆ ಅದು ಕೆಲವೊಂದು ಮಾನದಂಡಗಳ ಅವ್ರ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಳ್ಳಿ ಅದನ್ನ ನಾವು ಸಂತೋಷದಿಂದ ತಲೆಬಾಗಿ ಒಪ್ಕೊಳ್ತೀವಿ.